ಸಿಎಂ ಸಿಂಹಾಸನ ಏರುವುದಕ್ಕೆ ಹಠ ಛಲವೊಂದೇ ಸಾಲದು. ಕನಕಾಧಿಪತಿ ಸರ್ಕಾರಕ್ಕೆ ಅಧಿಪತಿಯಾಗೋಕೆ ದೊಡ್ಡ ಸೇನೆಯೇ ಬೇಕು. ಈ ಸೇನಾ ಬಳಗ ಕಟ್ಟುವಂತಹ ನಿಟ್ಟಿನಲ್ಲಿ ಅಧಿವೇಶನದ ಅಖಾಡದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜಿಸಲಾಗಿತ್ತು. ಡಿಕೆಶಿ ಆಪ್ತರಿಗೆ ಮಾತ್ರವಲ್ಲದೆ ತಟಸ್ಥ ಶಾಸಕರಿಗೂ ಆಹ್ವಾನ ಸಿಕ್ಕಿತ್ತು. ಈ ಮೂಲಕ ಶಿವ ಸೈನ್ಯ ಸಜ್ಜಾಗ್ತಾ ಇದ್ದು ವರಿಷ್ಠರ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಶುರುವಾಗಿದೆ. ಡಿನ್ನರ್ ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಡಿಕೆಶಿ ಬಣ ಫುಲ್ ಆಕ್ಟಿವ್ ಆಗಿದೆ. ಯತೀಂದ್ರ ಹೇಳಿಕೆಗೆ ಡಿಕೆ ಟೀಮ್ ಸಿಎಂ ಬದಲಾವಣೆಗೆ ನಂಬರ್ ಗೇಮ್ ಮುಖ್ಯ ಅಲ್ಲ ಅಂತ ಕೌಂಟರ್ ಅಟ್ಯಾಕ್ ಶುರು ಮಾಡಿದೆ. ಅಲ್ಲದೆ ನಾವೇ ಗುಡ್ ನ್ಯೂಸ್ ಕೊಡ್ತೀವಿ ಅಂತಾನೂ ಡಿಸಿಎಂ ಆಪ್ತರು ಬಹಿರಂಗವಾಗಿಯೇ ಹೇಳ್ತಿದ್ದಾರೆ. ಕುರ್ಚಿ ಕದನ ಒಂದ್ ಕಡೆಯಾದ್ರೆ ಅಧಿವೇಶನದ ಒಳಗೆ ಸ್ವಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸದನದೊಳಗೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬಂದಿದ್ದು ಸ್ವತಃ ಕೈ ಶಾಸಕ ರಾಜು ಕಾಗೆ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಶಾಸಕರು ಭಿಕ್ಷುಕರ ತರ ಭಿಕ್ಷೆ ಬೇಡಬೇಕಾದಂತಹ ಸ್ಥಿತಿ ಇದೆ ಅಂತ ಹೇಳಿ ಅಸಹಾಯಕತೆಯನ್ನ ಹೊರಹಾಕಿದ್ದಾರೆ. ಅಲ್ಲದೆ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಸಾಯೋ ತನಕ ಹೋರಾಡ್ತೀನಿ ಅಂತ ಶಪಥಗೈದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.